ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್. ನಾನ್ ಪೂಜಾ ಗೌರಪ್ಪ. ಇವತ್ತು ನನ್ನ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದಾರೆ ಅಂತ ಹೇಳ್ಬೋದು. ಮುದ್ದು ಸೊಸೆ ಖ್ಯಾತಿಯ ಪ್ರಗತಿ ಅವರಿದ್ದಾರೆ. ಸ್ವಲ್ಪ ಮುದ್ದಾಗಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಸೊಸೆ ಸೀರಿಯಲ್ ಹೆಂಗಿರ್ತಾರೆ, ಸಿನಿಮಾದಲ್ಲೂ ಹಂಗೆ ಎಂಟ್ರಿ ಕೊಟ್ಟಿದ್ದೀರಲ್ಲ ಅಂತ. ಆತರ ಏನಿಲ್ಲ, ನಂಗೆ ಸೀರೆ ಅಂದ್ರೆ ತುಂಬಾ ಇಷ್ಟ, ಸೊ ಹಾಕೊಂಡ್ಬಂದೆ ಅಷ್ಟೇ. ಓಕೆ, ಈಗ ಸೀರಿಯಲ್ ಇಂದ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು? ಸಿನಿಮಾ ನೋಡಿದೀರಾ ಈಗ ಆಗಷ್ಟೇ? ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕೆಂಡದ ಸೆರಗು ಸಿನಿಮಾ ಕಾದಂಬರಿ ಆಧಾರಿತ ಸಿನಿಮಾ ಇದು. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ರು ಕ್ಯಾರೆಕ್ಟರ್ನು ರಾಕಿ ಸೋಮ್ಲಿ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾವು ಅನ್ಕೊಂಡಿದ್ದೇ ಬೇರೆ, ಔಟ್ಪುಟ್ ಬಂದಿರೋದೇ ಬೇರೆ. ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಭಯ ಆಗಿತ್ತು, ಹೇಗಿರುತ್ತೋ ಏನೋ ಕ್ಯಾರೆಕ್ಟರ್, ಹೇಗ್ ಮಾಡ್ತೀನೋ, ಇದನ್ನ ನನ್ನ ಕೈಲಿ ಮಾಡೋದಕ್ಕಾಗುತ್ತಾ ಅಂತ ತುಂಬಾ ಪ್ರಶ್ನೆಗಳಿತ್ತು. ಬಟ್ ಐ ಥಿಂಕ್ ಮಾಡಿದ್ದೀನಿ. ನನ್ನ ಏಜಿಗೆ ತಕ್ಕಂಗೆ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇದಕ್ಕೆ ನಾನು ಎಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತೆ ನಮ್ಮ ಉಮೇಶ್ ಸರ್ಗೆ. ಆ ಕ್ಯಾರೆಕ್ಟರ್ ಅನ್ನೋದು ಏನಿದೆ ಅಲ್ವಾ, ನಾರ್ಮಲ್ ಕ್ಯಾರೆಕ್ಟರ್ ಅಲ್ಲ, ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅಮೂಲ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ, ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಅವಳು ಹೇಗ್ ನಡೀತಾಳೆ, ಅವಳು ಹೇಗ್ ಮಾತಾಡ್ತಾಳೆ, ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಥ್ಯಾಂಕ್ಸ್ ಹೇಳೋದು ರಾಕಿ ಸೋಮ್ಲಿ ಅವರಿಗೆ. ಈಗ ಸಿನಿಮಾಕ್ಕೂ ಅದೇ ಸೀರಿಯಲ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸಿನಿಮಾದಲ್ಲಾದ್ರೆ ಒಂದೇ ಸಲ ನಾರ್ಮಲ್ ಆಗಿ ಮಾತಾಡೋ ತರ ಟೇಕ್ ತಗೊಂತಾರಂತೆ, ಸೀರಿಯಲ್ ಸ್ವಲ್ಪ ಎಳ್ಕೊಂಡು ಹೋಗ್ತಾರಂತೆ. ನಿಮಗೆ ಅದು ತುಂಬಾ ಈಸಿ ಆಗುತ್ತೆ ಅನ್ನುವಂಥದ್ದು? ನಂಗೆ ಹಂಗೇನಿಲ್ಲ, ಎರಡೂ ಈಸಿನೇ ಅಂತ ಅನ್ಸುತ್ತೆ. ನನ್ಗೆ ಎರಡೂ ಈಸಿನೇ, ಎರಡೂ ಓಕೆನೆ. ಹೇಗ್ ನಡೀತಾ ಇದೆ? ಏನಂದ್ರೆ ಸಿನಿಮಾದಲ್ಲಿ ಬೇಗ ಪ್ಯಾಕಪ್ ಆಗುತ್ತೆ, ಸೀರಿಯಲ್ ಅಲ್ಲಿ ಆಗಲ್ಲ, ಅಷ್ಟೇ ಡಿಫ್ರೆನ್ಸ್. ಹಂಗಾದ್ರೆ ನಿಮ್ಗೆ ಸೀರಿಯಲ್ಗಿಂತ ಸಿನಿಮಾನೇ ಓಕೆ, ಬೇಗ ಪ್ಯಾಕಪ್ ಆಗುತ್ತೆ? ಇಲ್ಲ ಹಂಗೇನಿಲ್ಲ, 6 to 6 8 ಸೀರಿಯಲ್ ಅಲ್ಲೂ ಬೇಗ ಪ್ಯಾಕಪ್ ಆಗುತ್ತೆ. ಸೊ ಅದು ಪ್ಯಾಕಪ್ ಆಗುತ್ತೆ ಅನ್ನೋದು ಅಂದ್ಬಿಟ್ರೆ ಇನ್ನೇನು ಇಲ್ಲ. ಈಗ ಸಿಕ್ಕಾಬಟ್ಟೆ ಬಿಸ್ಲು, ನಮ್ಮ ಹುಡ್ಗಿರೆಲ್ಲ ಏನ್ ಯಾವ ತರ ಇರ್ಬೇಕು ಅನ್ನೋ ಸಾಕಷ್ಟು ಇರುತ್ತೆ. ಸೊ ಇಷ್ಟು ಮುದ್ದಾಗಿದ್ದೀರಾ, ಹೇಗೆ ದಿನ ರೋಟೀನ್ ಹೇಗಿರುತ್ತೆ ಅನ್ನುವಂಥ? ನನ್ನ ಸ್ಕಿನ್ ರೋಟೀನ್ ಬಂದ್ಬಿಟ್ಟು ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಳ್ಳೋದು. ಬಿಕಾಸ್ ಸ್ಕಿನ್ ಕೇರ್ ಎಲ್ಲ ಮಾರ್ನಿಂಗ್ಗೆ 6:30 ನಂಗೆ ಪಿಕಪ್ ಇರುತ್ತೆ. 5 o'clock ಎದ್ಬಿಟ್ಟು ಫೇಸ್ ಪ್ಯಾಕ್, ಹೋಮ್ ರೆಮಿಡೀಸ್ ಎಲ್ಲ ನಾನು ಮಾಡೋದು. ಡೈಲಿ ರೂಟೀನ್ ಹೇಗಿರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್? ಅದು ತುಂಬಾ ಲಾಂಗ್ ಇರುತ್ತೆ. ಅದು ಬೆಳಿಗ್ಗೆ ಅಂದ್ರೆ ಎಲ್ಲ ಪ್ರಿಪೇರ್ ಮಾಡ್ಕೊಡೋದು, ಅಮ್ಮ ಊಟ ತಿಂಡಿ ಡಿನ್ನರ್ ಎಲ್ಲ. ಸೊ ಬೆಳಿಗ್ಗೆ ಎದ್ದೇಳ್ತೀನಿ, ಗಾಡಿ ಬರುತ್ತೆ, ಹೋಗ್ತೀನಿ. ಅದಾದ್ಮೇಲೆ ಶೂಟಿಂಗ್ ಏನಿದೆ ಅಲ್ಲಿ ಸ್ವಲ್ಪ ಟೆನ್ಷನ್ಸು, ಸ್ಕ್ರಿಪ್ಟ್ ನೋಡ್ಕೋಬೇಕು, ಡೈಲಾಗ್ಸ್ ಹೇಳ್ಬೇಕು. ಸೊ ಅದು ಆಮೇಲೆ ಶೂಟಿಂಗ್ ಮುಗಿಯೋದೇ 9 o'clock. ನಮ್ದು ಬೇರೆ ಯಲಹಂಕದಲ್ಲಿ ಶೂಟ್ ನಡೆಯೋದು, 2 hours ಜರ್ನಿ ಮನೆಯಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಸೊ ಅಲ್ಲೇ ಸ್ವಲ್ಪ ಟೈರ್ಡ್ ಆಗ್ಬಿಡ್ತೀವಿ. ಸೊ 9ಕ್ಕೆ ಬಿಟ್ರೆ ಒಂದು 10:30 11ಗೆ ಮನೆಗೆ ಬಂದು ಅಷ್ಟೇ, ಇನ್ನೇನಿಲ್ಲ. ತ್ರಿವಿಕ್ರಮ್ ಮತ್ತೆ ನಿಮ್ದು ಜೋಡಿ ಸಿಕ್ಕಾಬಟ್ಟೆ ಚೆನ್ನಾಗಿ ಬರ್ತಾ ಇದೆ, ಕಾಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಬಟ್ ಇವರು ಲೈಕ್ ವಿತೌಟ್ ಸೆಟ್ ಅಲ್ಲ, ಸೆಟ್ ಅಲ್ಲಿ ಹೇಗಿರ್ತೀರಾ ಅನ್ನುವಂಥ? ಸೀರಿಯಲ್ ಆಗಿ ನೀವು ಅವ್ರ ವೈಫ್ ತರ ಇರ್ತೀರಾ ನಾರ್ಮಲ್ ಆಗಿ, ವಿತೌಟ್ ಸೆಟ್ ಎಲ್ಲ ಹೇಗೆ ಟಾಮ್ ಅಂಡ್ ಜೆರ್ರಿ ತರ ಆಡ್ತಾ ಇರ್ತಾರೆ, ಹೇಗಿರುತ್ತೆ ಅನ್ನುವಂಥ? ಅಂದ್ರೆ ಟಾಮ್ ಅಂಡ್ ಜೆರ್ರಿ ತರ ಅಲ್ಲ, ನಾರ್ಮಲ್ ಆಗಿ ಚಂದ ಇರ್ತೀವಿ. ಚಂದ ಅಂದ್ರೆ ಸಿಕ್ಕಾಬಟ್ಟೆ ಕಾಲ ಎಳಿತಾರೆ. ಕಾಲ ಎಳಿತಾರೆ. ಸೊ ಅದು ಗೊತ್ತಿಲ್ಲ ಯಾವ ವಿಚಾರ ಅಂತ. ಅಲ್ಲಿ ಯಾವ ಟಾಪಿಕ್ ಬರುತ್ತೋ ಅದನ್ನ ಇಟ್ಕೊಂಡು ಮಾತಾಡೋದಾಗಿರ್ಬೋದು, ಆತರ ಕುಳ್ಳಿ ಆ ತರದಕ್ಕೆಲ್ಲ ಅವರು ಕಾಮೆಂಟ್ ಆ ತರ ಎಲ್ಲ ಮಾಡಲ್ಲ. ಆ ಸಂದರ್ಭ ತಕ್ಕಂಗೆ ಏನ್ ಜೋಕ್ಸ್ ಬರುತ್ತೋ ಅದನ್ನ ಹೇಳ್ತಾರೆ ಅಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಾ ಇರಲಿ. ಸಿನಿಮಾ ನೋಡೋದು ತುಂಬಾ ಚೆನ್ನಾಗಿ ಬಂದಿದೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅನ್ನುವಂಥದ್ದು? ಸೊ ಇವಾಗ ನಮ್ಮ ಕೆಂಡದ ಸೆರಗು ಸಿನಿಮಾ ರಿಲೀಸ್ ಆಗಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಪ್ರಗತಿ ಅವರ ಮಾತು ಇಷ್ಟ ಆಗಿತ್ತು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಪೂಜಾ ಗೌರಪ್ಪ, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.